ಸ್ಟಾಪ್ ಸ್ಟಾಪ್ ಸ್ಟಾಪ್. ಕಪ್ಪು ಚಟ್ಟಿ ಹುಳಗುರು ಗಾಡಿಗಳು ಹತ್ಕೊಂಡು ಹೋಗ್ಬಿಡ್ತವೆ. ನನ್ ಗಾಡಿನೇ ಹತ್ತುತ್ತೇನೋ ಮೋಸ್ಟ್ಲಿ. ಅಯ್ಯೋ ದೇವ್ರೆ, ಜಸ್ಟ್ ಮಿಸ್ ಗುರು. ನಾನೇ ಗಾಡಿ ಎತ್ತಿಸ್ಬಿಡ್ತಿದ್ದೆ, ಸಡನ್ ಆಗಿ ಹೇಳ್ಕೊಂಡೆ ನೋಡ್ಬಿಟ್ಟು. ಏನೋ ಬಿದ್ದಿದೆ ಅನ್ಕೊಂಡೆ ರೋಡಲ್ಲಿ ಫಸ್ಟ್, ಆಮೇಲೆ ಫೀಲ್ ಗೊತ್ತಾಯ್ತು ನನಗೆ. ಮಳೆಗಾಲದಲ್ಲಿ ಇದೆಲ್ಲ ರೋಡ್ ಕರ್ಕೊಂಡ್ ಬರ್ತಾ ಇರತ್ತೆ. ಕಪ್ರು ಚಟ್ಟಿ ಅಂತೀವಿ ಇದನ್ನ ನಾವು. ಅಯ್ಯೋ ಗಾಡಿ ಹರಿದಿದೆ ಆಕ್ಚುಲಿ. ಸುದೀ ಬಲದಲ್ಲಿ ಹತ್ಕೊಂಡು ಹೋಗ್ಬಿಟ್ಟಿದೆ. ಅಯ್ಯೋ ಹೊಡೆದೇ ಹೋಗ್ಬಿಟ್ಟಿದೆ ಗುರು. ಆಕ್ಚುಲಿ ಗೊತ್ತು ತಾನೆ, ಇದು ಉದ್ದು ಕರ್ಕೊಂಡು ಹೋಗ್ತಾ ಇರತ್ತೆ, ಹಿಂಗೆ ಟಚ್ ಮಾಡಿದ ತಕ್ಷಣ ಹಿಂಗೆ ಸುತ್ಕೊಂಡ್ಬಿಡತ್ತೆ. ಮತ್ತೆ ರೋಡ್ ಬರ್ಬೇಡಪ್ಪ. ಆಕ್ಚುಲಿ ಅದ್ರಲ್ಲಿ ಯಾವ ವಿಷಯನೂ ಇಲ್ಲ, ಅದು ಕಚ್ಚೋದು ಇಲ್ಲ. ಫಸ್ಟ್ ಆಫ್ ಆಲ್ ಆ ಕಾಳುಗಳನ್ನೆಲ್ಲ ನೋಡ್ಬಿಟ್ಟು ಕೊಂಡಿಚೇಳು ಅನ್ಕೊಂಡ್ಬಿಟ್ಟಿರ. ಆಮೇಲೆ ಸಾವಿರಕಾಲ್ ಕೊಂಡಿಚೇಳು ಅಂತ ಕರಿತೀವಲ್ಲ, ಒಂದು ನಮ್ ಕಡೆ ಸಾವಿರಕಾಲ್ ಕೊಂಡಿಚೇಳು ಅಂತೀವಿ, ಕೆಲವು ಕಡೆ ಕೆಲವುದು ನೇಮ್ಗಳು ಇರುತ್ತೆ. ಅದು ಅನ್ಕೊಂಡು ತುಂಬಾ ಜನ ಸಾಯಿಸ್ಬಿಡ್ತಾರೆ, ಕಚ್ಚುತ್ತೆ ಚುಚ್ಚುತ್ತೆ ಅನ್ಕೊಂಡು. ಇದು ಕಚ್ಚೋದು ಇಲ್ಲ, ಚುಚ್ಚೋದು ಇಲ್ಲ. ಸೊ ನಿಮ್ ಮನೆಗಳ ಅಕ್ಕಪಕ್ಕ ಎಲ್ಲಾದ್ರೂ ಕಾಣಿಸಿದ್ರೆ ಹಿಡ್ಕೊಂಡ್ ಫೀಲ್ ಮಾಡಿ, ಅದ್ರ ಮಜಾನೇ ಬೇರೆ. ಮಕ್ಳಿಗೆ ತೋರಿಸಿ. ಏನ್ ಗೊತ್ತಾ, ನಾವ್ ದೊಡ್ಡವ್ರು ಏನ್ ಮಾಡ್ತೀವಿ, ನಮ್ಗೆ ಭಯ. ಫಸ್ಟ್ ಆಫ್ ಆಲ್ ಪ್ರಾಣಿ ಪಕ್ಷಿಗಳು ಈ ತರ ಚಿಕ್ಕ ಪುಟ್ಟ ಕೀಟಗಳನ್ನ ಕಂಡ್ರೆ ನಮ್ಗೆ ಭಯ ಇರೋದ್ರಿಂದ ಮಕ್ಳಿಗೂ ಅದನ್ನೇ ಬೆಳೆಸ್ಬಿಡ್ತೀವಿ. ಕಚ್ಚುತ್ತೆ, ಚುಚ್ಚುತ್ತೆ, ಮುಟ್ಬೇಡ, ಅದನ್ನ ಇದನ್ನ ಅಂತ ಫೀಲ್ ಮಾಡ್ಸಿ ಅವ್ರಿಗೆ ಪ್ರಾಣಿಗಳು ಅಂದ್ರೇನೆ ಭಯ ಪಡೋ ತರ ಮಾಡ್ಬಿಡ್ತೀವಿ ಮಕ್ಳನ್ನ. ದಯವಿಟ್ಟು ಆ ತರ ಮನಸ್ಥಿತಿನ ಹುಟ್ಟಾಕ್ಬಿಡಿ ಮಕ್ಳಲ್ಲಿ. ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ಅಂದ್ರೆ ಆಬ್ವಿಯಸ್ಲಿ ವಿಷ ಇರೋ ಪ್ರಾಣಿಗಳನ್ನ ಮುಟ್ಟೋದಕ್ ಹೋಗ್ಬೇಡಿ, ನೀವು ಮುಟ್ಟಕ್ ಹೋಗ್ಬಿಡಿ, ಮಕ್ಳಿಗೂ ಮುಟ್ಟೋದಕ್ ಹೇಳ್ಬೇಡಿ. ಬಟ್ ಇಂಥ ಚಿಕ್ಕ ಪುಟ್ಟ ವಿಷಯಗಳೆಲ್ಲ ತಿಳ್ಕೊಂಡ್ರೆ ಮಕ್ಳಿಗೆ ಹೇಳ್ಕೊಡೋದಕ್ಕೆ ನಿಮಗೂ ಒಂದು ಧೈರ್ಯ ಇರುತ್ತೆ. ನಿಮ್ಗೆ ಪಾಸಿಟಿವ್ ಮೈಂಡ್ ಇಲ್ಲ, ನಿಮ್ಗೆ ಭಯ ಇದೆ ಅಂದ್ರೆ ಮಕ್ಳಿಗೆ ಎಲ್ಲಿಂದ ಧೈರ್ಯ ಹೇಳ್ತೀರಾ ಬಿಡಿ. ಇವಾಗಿನ ಮಕ್ಳೆಲ್ಲ ಹೆಂಗೆ ಅಂದ್ರೆ, ಒಂದು ಪ್ರಾಣಿಗೆ ಹೆದರ್ಕೊಂಡು ಅದನ್ನ ಮುಟ್ಟೋದಕ್ಕೆ ಹೋಗಲ್ಲ. ಇಲ್ವಾ, ಆ ಪ್ರಾಣಿ ನಮ್ಗೇನೋ ಅಪಾಯ ಮಾಡ್ಬಿಡುತ್ತೆ ಅನ್ಬಿಟ್ಟು ಅದನ್ನ ಸಾಯಿಸ್ಬಿಡೋದು ಹೊಡೆದು. ಆ ತರ ಮಾಡ್ತಾರೆ. ಎರಡೂ ತಪ್ಪು ಆಕ್ಚುಲಿ. ನೀವೆಲ್ಲಾ ಪ್ರಾಣಿಗಳಿಗೂ ಭಯ ಪಡುವಂತ ನೆಸೆಸರಿ ಇಲ್ಲ, ಪ್ಲಸ್ ಎಲ್ಲಾ ಪ್ರಾಣಿಗಳನ್ನ ಸಾಯಿಸುವಂತ ದಡ್ಡತನೂ ಬೇಡ. ಆಕ್ಚುಲಿ ಈ ಹುಳುನ ನಮ್ ಕಡೆ ಕಪ್ರು ಚಟ್ಟಿ ಅಂತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ನಿಮ್ ಕಡೆ ನೀವೇನಂತೀರಾ ಕಾಮೆಂಟ್ ಮಾಡಿ, ಮಿಸ್ ಮಾಡದೆ ಕಾಮೆಂಟ್ ಮಾಡಿ.